ನಮಸ್ಕಾರ. ನಾನಿವತ್ತು ತೋರಿಸ್ತಾ ಇರೋದು ಸೆಟ್ ದೋಸೆ ಮಾಡೋದು ಹೇಗೆ ಅಂತ, ಮತ್ತು ಫಿಲ್ಟರ್ ಕಾಫಿ ತೋರಿಸ್ತಾ ಇದ್ದೀನಿ. ಸೆಟ್ ದೋಸೆ ಇದು ಒಂಥರ ಹೋಟ್ಲಲ್ಲಿ ಬಂದಂಗೆ ಚೆನ್ನಾಗಿ ಬರುತ್ತೆ. ಇದಕ್ಕೆ 1 ಕಪ್ಪು 1 ಲೋಟ ನಾನು ದೋಸೆ ಅಕ್ಕಿನ ನೆನೆಸ್ಕೋತಾ ಇದ್ದೀನಿ. 1 ಲೋಟ ದೋಸೆ ಅಕ್ಕಿ ನೆನೆಸ್ಕೋಬೇಕು. ಆಮೇಲೆ 1-2 ಸ್ಪೂನು ಮೆಂತ್ಯ ಹಾಕ್ಕೋಬೇಕು. 2-3 ಸ್ಪೂನು ಸೀಮೆ ಅಕ್ಕಿ ಅಂತಾರಲ್ಲ, ಸಾಬುದಾನ ಅಂತಾರಲ್ಲ, ಅಷ್ಟು ಹಾಕಿಬಿಟ್ಟು ನೆನೆಸಿಟ್ಕೋಬೇಕು. ಇದು ಬೆಳಿಗ್ಗೆ ದೋಸೆ ಮಾಡಬೇಕು ಅಂದರೆ ರಾತ್ರಿ ನೆನೆಸಿಟ್ಕೋಬೇಕು. ನೆನೆಸಿಟ್ಬಿಟ್ಟು ಮುಚ್ಚಿಟ್ಬಿಟ್ಟಿದ್ದೀನಿ. ಆಮೇಲೆ ಅದು ನಾವು ಯಾವಾಗ ರುಬ್ಬಕ್ಕೆ ಇದು ಮಾಡ್ತೀವೋ ಅದಕ್ಕೊಂದು 10 ನಿಮಿಷ ಮುಂಚೆ 2 ಲೋಟ ಮಂಡಕ್ಕಿ ಚುರುಮುರಿ ಅಂತಾರಲ್ಲ, ಪಫ್ ರೈಸು, ಅದನ್ನು 2 ಲೋಟ 1:2 ಇದು 1 ಲೋಟ ಅಕ್ಕಿಗೆ 2 ಲೋಟ ಮಂಡಕ್ಕಿ ನೆನೆಸ್ಕೊಂಡು 10 ನಿಮಿಷ ಅದು ಇದು ಮಾಡಿಕೊಂಡು ನೆನೆದು ಬಿಟ್ಮೇಲೆ, ಆಮೇಲೆ ರುಬ್ಬುವಾಗ ಅಕ್ಕಿ ಮಿಕ್ಸರಲ್ಲಿ ಹಾಕ್ಕೋಬೇಕು. ಅಕ್ಕಿ ನೆನೆಸಿಟ್ಟಿರೋ ಅಕ್ಕಿನ ಮಿಕ್ಸರಲ್ಲಿ ಹಾಕ್ಕೋಬೇಕು. ಆಮೇಲೆ ಅದು ಮಂಡಕ್ಕಿನೂ ನೀರಿಂದ ತೆಗೆದುಬಿಟ್ಟು ಅದನ್ನು ಹಿಂಡ್ಕೊಂಡು ಅದನ್ನು ರುಬ್ಬಕ್ಕೆ ಹಾಕ್ಕೋಬೇಕು. ಇದು ಒಂಥರ ತುಂಬ ಚೆನ್ನಾಗಾಗತ್ತೆ ದೋಸೆ, ಸೆಟ್ಟು ದೋಸೆ. ಇದನ್ನು ನೈಸಾಗಿ ರುಬ್ಕೋಬೇಕು. ಚೆನ್ನಾಗಿ ನೈಸಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ. ಅದಕ್ಕೆ ಮಿಕ್ಸರ್ ಆನ್ ಮಾಡಿಕೊಂಡು ನೈಸಾಗಿ ರುಬ್ಕೋತಾ ಇದ್ದೀನಿ. 1-2 ಲೋಟ ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು. ಆಮೇಲೆ ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಮಾಡ್ಕೋಬಾರ್ದು. ಹಿಟ್ಟಿದು ಒಂಥರ ನೈಸಾಗಿ ರುಬ್ಬಿದರೆ ಚೆನ್ನಾಗಿ ಬರುತ್ತೆ ದೋಸೆ, ಮೆತ್ತಗೆ ಚೆನ್ನಾಗಿ ಬರುತ್ತೆ. ಇದನ್ನು ರುಬ್ಬಿಟ್ಟು ಅದು ನೀರನ್ನು ಹಾಕ್ಕೊಂಡು ಮಿಕ್ಸಿ ತೊಳ್ಕೊಂಡು ನೀರು ಹಾಕ್ಕೊಂಡು ಅದನ್ನು ಉಪ್ಪು ಹಾಕಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ಕಲಿಸ್ಬೇಕು. ಹಿಟ್ಟನ್ನು ಒಂದು 2-3 ನಿಮಿಷನಾದರೂ, 5 ನಿಮಿಷ ಅಲ್ಲದೆ ಇದ್ದರೂ ಅಟ್ಲೀಸ್ಟ್ 2-3 ನಿಮಿಷನಾದರೂ ಕೈ ಹಾಕಿಬಿಟ್ಟು ಕಲಿಸ್ಬೇಕು. ಅವಾಗ ಕೈ ಹಾಕಿಬಿಟ್ಟು ಕಲಿಸಿದ್ರೇ ಅದು ನಮ್ಮ ಒಂದು ಬಾಡಿ ಹೀಟಿಂದನೂ ಏನು ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ಅದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಅದನ್ನು ಕರೆಕ್ಟಾಗಿ 2-3 ನಿಮಿಷ ಉಪ್ಪನ್ನು ಹಾಕ್ಕೊಂಬಿಟ್ಟು 2-3 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ಕೈಯಲ್ಲಿ ಕಲಿಸ್ಕೊಂಡಿದ್ದೀನಿ. ಇದು ಬೆಳಿಗ್ಗೆ ಮಾಡಬೇಕು ಅಂತಂದರೆ ದೋಸೆ ರಾತ್ರಿ ನೆನೆಸಿಡಬೇಕು. ಇಲ್ಲ ಸಾಯಂಕಾಲ ಮಾಡಬೇಕು ಅಂದರೆ ಬೆಳಿಗ್ಗೆನೇ ನೆನೆಸಿಟ್ಕೊಂಡ್ಬಿಡ್ಬೇಕು. ಅಟ್ಲೀಸ್ಟ್ ಕೊನೆಗೆ ಏನಿಲ್ಲ ಅಂದರೆ 4 ಗಂಟೆನಾದರೂ ನೆನೆಸ್ಬೇಕು ಅಕ್ಕಿನ. ಆವಾಗ ಚೆನ್ನಾಗಿ ನೈಸಾಗಿ ರುಬ್ಕೊಳ್ಳೋಕ್ಕಾಗತ್ತೆ. ಇಲ್ಲದೆ ಇದ್ದರೆ ಒಂಥರ ತರಿಯಾಗಿದ್ದರೆ ಅಷ್ಟು ಚೆನ್ನಾಗಿ ಬರಲ್ಲ ಈ ದೋಸೆ. ನೈಸಾಗಿ ರುಬ್ಬಬೇಕು. ರುಬ್ಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಬಿಡೋದು. ಇದು ರಾತ್ರಿ ಫರ್ಮೆಂಟ್ ಆಗೋಕ್ಕೋಸ್ಕರ. ಇದು ನೋಡಿ, ಬೆಳಿಗ್ಗೆ ತೆಗೆದಿರೋದು ದೋಸೆ ಹಿಟ್ಟು ರಾತ್ರಿ ಎಲ್ಲ ಫರ್ಮೆಂಟ್ ಆಗಿದೆ. ಬೆಳಿಗ್ಗೆ ತೆಗೆದಿದ್ದೀನಿ ಈ ಹಿಟ್ಟು. ಇದನ್ನು ಫರ್ಮೆಂಟ್ ಆಗಿ ಚೆನ್ನಾಗಿದಾಗಿದೆ. ಅದನ್ನು ಚೆನ್ನಾಗಿ ಕಲಿಸ್ಕೋತಾ ಇದ್ದೀನಿ ಸೌಟಿಂದ. ಇವಾಗೇನು ಕೈಯಲ್ಲಿ ಕಲಿಸ್ಕೋಬೇಕಾಗಿಲ್ಲ, ಸೌಟಿಂದನೇ ಮಾಡಿಕೊಂಡ್ರೆ ಸಾಕು. ರಾತ್ರಿ ಕಲಿಸುವಾಗ ಮಾತ್ರ ಕೈಯಲ್ಲಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಆಮೇಲೆ ಅದಕ್ಕೊಂದು ಚಟ್ನಿ ಮಾಡ್ತಾಯಿದ್ದೀನಿ. ಇದು ಕಾಯಿ ತುರಿ, ಒಂದು ಸ್ವಲ್ಪ ಗೋಲಿಗೆ ಆದರೂ ಹುಣಸೆ ಹಣ್ಣು ನಿಮ್ಮ ರುಚಿಗೆ ತಕ್ಕಷ್ಟು, ಒಂದು ಕೊತ್ತಂಬರಿ ಸೊಪ್ಪು, 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಮತ್ತು ಒಂದು ಕೊತ್ತಂಬರಿ ಸೊಪ್ಪು, ಒಂದಷ್ಟು 3 ಹಸಿಮೆಣಸಿನ್ಕಾಯಿ, ಮತ್ತು ಒಂದು ಹಸಿ ಶುಂಠಿ ಚೂರು ತೊಗೊಂಡಿದ್ದೀನಿ, 1 ಇಂಚಿನಷ್ಟು. ಆಮೇಲೆ ಅದಕ್ಕೆ ಒಂದು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಜಾಸ್ತಿ ಬೆಳ್ಳುಳ್ಳಿ ಹಾಕ್ಕೋಬೋದು, ಚೆನ್ನಾಗಾಗುತ್ತೆ. ಬೆಳ್ಳುಳ್ಳಿ, ಹಸಿ ಶುಂಠಿ, ಕೊತ್ತಂಬರಿ ಸೊಪ್ಪು 3 ಸೇರಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಅಷ್ಟು ಮಿಕ್ಸಿಗೆ ಹಾಕ್ಕೊಂಬಿಟ್ಟು ಅದಕ್ಕೆ ಹುರ್ಗಡ್ಲೆ ಅಂತ ಹೇಳ್ತಾರಲ್ಲ, ಅದು ಹುರ್ಗಡ್ಲೆ ರೋಸ್ಟೆಡ್ ಚೆನ್ನ ಅಂತ ಹೇಳ್ತಾರೆ, ಅದನ್ನು ಹಾಕ್ಕೊಂಡು ಉಪ್ಪನ್ನು ಹಾಕ್ಕೊಂಡು 2-3 ಸ್ಪೂನು ರೋಸ್ಟೆಡ್ ಚೆನ್ನ ಹಾಕ್ಕೊಂಡ್ರೆ ಸಾಕು. ನಮಗೆ ಜಾಸ್ತಿ ಚಟ್ನಿಗೆ ಕಮ್ಮಿ ಕಾಯಿ ಇದೆ, ಜಾಸ್ತಿ ಚಟ್ನಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಅದು ಇಷ್ಟೇ ಹಾಕ್ಕೋಬೇಕು ಅಂತೇನಿಲ್ಲ. ಅದು ಮಿಕ್ಸಿ ಮಾಡಿಕೊಂಡು ಚಟ್ನಿನ ಇಟ್ಕೊಂಡಿದ್ದೀನಿ. ಈ ಚಟ್ನಿಗೆ ಒಗ್ಗರಣೆ ಸಾಸಿವೆ, ಕರಿಬೇವು, ಉದ್ದಿನಬೇಳೆ,
ಕಡಲೆಬೇಳೆ ಎಲ್ಲ ಇಂಗು ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡ್ರು ತುಂಬ ಚೆನ್ನಾಗಾಗುತ್ತೆ. ನಮ್ಮ ಮನೇಲಿ ಒಗ್ಗರಣೆ ಹಾಕಿದ್ರೆ ಇಷ್ಟಪಡಲ್ಲ ಅಂದ್ಬಿಟ್ಟು ಹಾಕಿಲ್ಲ, ನಾನು ಹಾಗೆ ಇಟ್ಟಿದ್ದೀನಿ. ನೀವು ಬೇಕಾದ್ರೆ ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಾಗುತ್ತೆ. ಈಗ ಇದು ದೋಸೆ ಹಾಕೋದನ್ನು ತೋರಿಸ್ತೀನಿ. ಇದು ಹಿಟ್ಟಿಗೆ ದೋಸೆ ಹಾಕೋ ಮುಂಚೆ ಒಂದು 2 ಪಿಂಚ್ ಅಂದರೆ 1-2 ಚಿಟಿಕೆ ಸೋಡಾ, ಇದು ಬೇಕಿಂಗ್ ಪೌಡರ್, ಸೋಡಾ ಅಲ್ಲ ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. 1-2 ಪಿಂಚು ಬೇಕಿಂಗ್ ಪೌಡರ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಬೇಕು. ತುಂಬ ಏನು ಹಾಕಬೇಕಂತಿಲ್ಲ, 1-2 ಪಿಂಚ್ ಹಾಕಿದ್ರೆ ಸಾಕು. ಸ್ವಲ್ಪ ಮೆತ್ತಗೆ ಬರುತ್ತೆ ಅಂತ ಅಷ್ಟೇ, ದೋಸೆ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂಥೇಳಿ. ಆಮೇಲೆ ದೋಸೆ ಬಾಣಲೆ ಇಟ್ಬಿಟ್ಟು ಈ ದೋಸೆನ ಹಾಗೆ ಹಾಕಿ ಬಿಟ್ಬಿಡ್ಬೇಕು. ಇದನ್ನು ಹರಡಬಾರ್ದು, ಹರಡಿದ್ರೆ ಸೆಟ್ ದೋಸೆ ಟೈಪ್ ಬರಲ್ಲ. ಇದು ಹರಡ್ಕೊಂಡು ಬೇಕಾದ್ರೆ ಮಾಡ್ಕೋಬೋದು, ಬಟ್ ಇದು ಒಂಥರ ಸೆಟ್ ದೋಸೆ ಟೈಪ್ ಮಾಡ್ತಾ ಇರೋದ್ರಿಂದ ಹರಡಬಾರ್ದು. ಇದನ್ನು ಸಣ್ಣ ಬೆಂಕಿ ಮೇಲೆ ಸ್ವಲ್ಪ ದೊಡ್ಡ ಮಾಡೋದು ಸಣ್ಣದು ಮಾಡೋದು ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು ನಿಧಾನವಾಗಿ. ಇದೇನು ತುಂಬ ಟೈಮು ತೊಗೊಳ್ಳಲ್ಲ, ನಿಧಾನವಾಗೂ ಆಗೋದಿಲ್ಲ ಏನು. ಸ್ವಲ್ಪ ಸಣ್ಣ ಬೆಂಕಿ ದೊಡ್ಡ ಬೆಂಕಿ ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ತೂತ ಬರ್ತಾಯಿದೆ, ಹೋಲ್ಸ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಆ ಥರ ಸೆಟ್ ದೋಸೆ ಅಂತ ನಾವು ತೊಗೋತೀವಲ್ಲ, ಅಲ್ಲಿ ನಾವು ಹೊರಗಡೆ ತೊಗೊಳ್ಳೋದು ಒಂದೇ ಸೈಡಲ್ಲಿ ಇದು ಮಾಡಿರ್ತಾರೆ, ಹೀಗೆ ಎತ್ತಿ ಕೊಟ್ಬಿಡ್ತಾರೆ ಅವರು, ಹೀಗೇ ಕೊಡ್ತಾರೆ. ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ 2 ಸೈಡಲ್ಲೂ ಸ್ವಲ್ಪ ಮಗಚಿಬಿಟ್ಟು ಹುರ್ಕೋತಾ ಇದ್ದೀನಿ. ಅದು ಹೊರಗಡೆ ಅಲ್ಲಿ ತೊಗೊಂಡದ್ದು ಬರೀ ಒಂದು ಸೈಡಲ್ಲಿ ಮಾತ್ರ ಇದು ಮಾಡಿರ್ತಾರೆ, ಅವ್ರು ರೋಸ್ಟ್ ಮಾಡಿರ್ತಾರೆ. ಇನ್ನೊಂದು ಸೈಡ್ಗೆ ಮಗ್ಚಿ ಹಾಕ್ಬಿಟ್ಟು ರೋಸ್ಟ್ ಮಾಡಿರಲಿಲ್ಲ ಕೆಲವು ಕಡೆ ಎಲ್ಲ. ಹಾಗೆ ಈ ಥರ ಮಾಡಿಕೊಂಡು ನಾನು ಮೂರು ದೋಸೆ, ಸೆಟ್ ದೋಸೆಯಲ್ಲಿ ಯಾವಾಗಲೂ 3 ದೋಸೆ ಕೊಡ್ತಾರಲ್ವ, ಅದಕ್ಕೆ ಮೂರು ದೋಸೆ ಹಾಕೋದನ್ನು ತೋರಿಸಿದ್ದೀನಿ ನಾನು. 3 ದೋಸೆನೂ ಸಣ್ಣ ಬೆಂಕಿ ಫಸ್ಟು ಒಂದು ಸಣ್ಣ ಬೆಂಕಿ ಮೇಲೆ ಮಾಡಿಕೊಂಡು ಆಮೇಲೆ ಸ್ವಲ್ಪ ದೊಡ್ಡದು ಮಾಡ್ಕೋಬೋದು. ಬೆಂಕಿನ ಮಗ್ಚಿ ಹಾಕ್ತೀವಲ್ಲ ಆವಾಗ ಸ್ವಲ್ಪ ದೊಡ್ಡದು ಬೆಂಕಿ ಮಾಡಿಕೊಂಡು ಮಾಡ್ಕೋಬೋದು. ಇದು ಒಂಥರ ಬೆಳಗಿನ ಬ್ರೇಕ್ಫಾಸ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೆಲವು ರಾತ್ರಿ ಹೊತ್ತು ಮಾಡಿಕೊಂಡು ಅನ್ನದ ಬದಲಿಗೆ ಈ ಥರ ದೋಸೆ ಮಾಡ್ಕೊಂಡು ತಿಂದ್ರೂ ಒಂಥರ ತುಂಬ ಚೆನ್ನಾಗಿರುತ್ತೆ. ಮತ್ತು ಮಕ್ಕಳ ಡಬ್ಬಿಗಳಿಗೆ ಹಾಕೋದಕ್ಕೆ ಆ ಥರನೂ ಚೆನ್ನಾಗಾಗುತ್ತೆ. ಡಬ್ಬದಲ್ಲಿ ಹಾಕಿ ತೊಗೊಂಡು ಹೋಗೋಕ್ಕೆ ಮಾಡೋಕ್ಕೆ ಸಾಫ್ಟಾಗಿ ಬರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ಒಂಥರ ಮಲ್ಲಿಗೆ ಹೂ ಅಂತಾರಲ್ಲ ಹಾಗೆ ಚೆನ್ನಾಗಿ ಸಾಫ್ಟಾಗಿರುತ್ತೆ. ಇದ್ರ ಜೊತೆಗೆ ಬೇಕಾದರೆ ಸಾಗು ಮಾಡ್ಕೋಬೋದು. ನಾನು ಚಟ್ನಿನ ಮಾಡಿದ್ದೀನಿ, ಇನ್ನೊಂದು ಸರ್ತಿ ನಾನು ಸಾಗು ಮಾಡಿ ತೋರಿಸ್ತೀನಿ ಇನ್ನೊಂದು ಇದರಲ್ಲಿ. ಇದು ಒಂಥರ ಚಟ್ನಿ ಜೊತೆಲಿ ಚೆನ್ನಾಗಾಗುತ್ತೆ, ದೋಸೆ ಚಟ್ನಿ. ಇದು 3 ದೋಸೆನೂ ಆಯಿತು ನಂದು. ಇವಾಗ 3 ದೋಸೆ ಹಾಕ್ಬಿಟ್ಟು ತೋರಿಸಿದ್ದೀನಿ. ಇದು ನೀವು ಮಾಡ್ಕೊಳ್ಳಿ ಈ ಥರ ಮನೆಯಲ್ಲಿ, ತುಂಬ ಚೆನ್ನಾಗಾಗುತ್ತೆ. ಏನಿಲ್ಲ, 1 ಲೋಟ ಅಕ್ಕಿಗೆ 2 ಲೋಟ ಮಂಡಕ್ಕಿ, ಚುರುಮುರಿ ಅಂತಾರಲ್ಲ ಹಾಗೆ ಮಂಡಕ್ಕಿ, ಅದನ್ನು ಹಾಕ್ಕೊಂಡು ಮಾಡಿದರೆ ಆಗೋಯ್ತು. ಒಂದು ಸ್ವಲ್ಪ ಸೀಮೆ ಅಕ್ಕಿ 1-2-3 ಸ್ಪೂನು, 1-2 ಸ್ಪೂನು ಮೆಂತ್ಯ ಹಾಕಿ ನೆನೆಸಿಟ್ಕೊಂಡು ಮಾಡಿಬಿಟ್ರೆ ಸಖತ್ತಾಗುತ್ತೆ. ಇದು ತುಂಬ ಟೇಸ್ಟಿ ಆಗುತ್ತೆ. ಇವಾಗ ನಾನು ನೆಕ್ಸ್ಟ್ ಫಿಲ್ಟರ್ ಕಾಫಿ ತೋರಿಸ್ತಾ ಇದ್ದೀನಿ. ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಇದು ನೋಡಿ ನನ್ನ ಹತ್ರ ಈ ಥರ ಕಾಫಿ ಇದು ನಾನು 20 ವರ್ಷದ ಹಿಂದೆ ತೊಗೊಂಡಿದ್ದು, ಅದೇ ಹಾಗೆ ಇಟ್ಕೊಂಡಿದ್ದೀನಿ, ಹಾಗೆ ಯೂಸ್ ಮಾಡ್ತಾಯಿದ್ದೀನಿ. ಹಳೆಯದಾಗಿಬಿಟ್ಟಿದೆ ಇದು. ಈ ಥರ ನೋಡಿ ಫಿಲ್ಟರ್ ಮುಚ್ಚಳ ಇರುತ್ತೆ ಫಿಲ್ಟರ್ದು, ಅದನ್ನು ಹಾಕ್ಬಿಟ್ಟು ಇಟ್ಕೋಬೇಕು. ಅದು 3 ಲೋಟ ನಾನು ನೀರು ಹಾಕಿದ್ದೀನಿ. ಸ್ವಲ್ಪ ದೊಡ್ಡ ಲೋಟದಲ್ಲಿ 3 ಲೋಟ ನೀರು ಹಾಕ್ಕೊಂಡು ಕುದಿಸ್ಕೋಬೇಕು, ನೀರನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಇವಾಗ ಕಾಫಿ ಫಿಲ್ಟರ್ಗೆ 9 ಸ್ಪೂನು ನಾನು ಕಾಫಿ ಪೌಡ್ರ್ ಹಾಕಿದ್ದೀನಿ. ನೀವು ಬೇಕಾದ್ರೆ ಇನ್ನೂ ಸ್ಟ್ರಾಂಗ್ ಬೇಕಂದರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ಲೈಟ್ ನನ್ನವರು ಸ್ವಲ್ಪ ಕಮ್ಮಿನೂ ಮಾಡ್ಕೋಬೋದು. ಈಗ ಚೆನ್ನಾಗಿ ಕುದ್ದ ಮೇಲೆ ನೀರು ಇದರಲ್ಲಿ ಫಿಲ್ಟರ್ನಲ್ಲಿ ಹಾಕ್ಕೋಬೇಕು. ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಚೆನ್ನಾಗಿ ಕರಡಿಸ್ಕೋಬೇಕು. ಆಮೇಲೆ ಅದು ಫಿಲ್ಟ್ರ್ ಆಗಿಬಿಟ್ಟು ಕೆಳಗಡೆ ನೀರೆಲ್ಲ ಹೋಗುತ್ತಲ್ಲ, ಆವಾಗ ಮತ್ತೆ ಉಳಿದಿರೋ ನೀರನ್ನು ಹಾಕ್ಕೊಂಡು ಅದರಲ್ಲಿ ಇನ್ನೂ ಹೆಚ್ಚಿಗೆ ಬೇಕಾದರೆ ಕುದಿಸ್ಕೊಂಡು ಹಾಕ್ಕೋಬೋದು ನೀರನ್ನು. ಬಾಯ್ಲ್ ಆಗಿರೋ ನೀರನ್ನೇ ನಾನು 3 ಲೋಟ ನೀರನ್ನೇ ಹಾಕ್ತಾಯಿದ್ದೀನಿ ಕಂಪ್ಲೀಟಾಗಿ. ಆಯಿತು, ಇವಾಗ
ಕೆಳಗಡೆ ಪಾತ್ರೆಯಲ್ಲಿ ಎಲ್ಲ ಫಿಲ್ಟ್ರ್ ಆಗಿಬಿಟ್ಟು ಡಿಕಾಕ್ಷನ್ನು ಚೆನ್ನಾಗಿ ಬಂದಿರುತ್ತೆ ಡಿಕಾಕ್ಷನ್ನು. ಅದು ಡಿಕಾಕ್ಷನ್ನು ನಾವು ಬೇರ್ಪಡಿಸ್ಕೊಂಡು ತಗೊಂಡು, ಇದು ನೋಡಿ, ಇದು ಮೇಲ್ಗಡೆ ಇದರಲ್ಲಿ ಚೆನ್ನಾಗಿ ಸ್ಪೂನಲ್ಲಿ ಕಲಿಸ್ಕೊಂಡು ಆಮೇಲೆ ಡಿಕಾಕ್ಷನ್ ಬಂದಿದೆ ನೋಡಿ. ಇದು ಈ ಥರ ಸ್ಟ್ರಾಂಗಾಗಿ ಡಿಕಾಕ್ಷನ್ ಬರುತ್ತೆ. ನಮಗೆ ಜಾಸ್ತಿ ಇನ್ನೂ ಸ್ಟ್ರಾಂಗ್ ಬೇಕು ಅಂದರೆ ಜಾಸ್ತಿ ಪೌಡ್ರನ್ನ ಹಾಕ್ಕೋಬೋದು. ನಾನು 9 ಸ್ಪೂನ್ ಹಾಕಿದ್ದೀನಿ. ನಿಮಗಿನ್ನೂ ಜಾಸ್ತಿ ಸ್ಟ್ರಾಂಗ್ ಬೇಕಂದರೆ ಸ್ವಲ್ಪ ಜಾಸ್ತಿ ಕಾಫಿ ಪೌಡ್ರನ್ನ ಹಾಕ್ಕೋಬೋದು. ಈಗ ಹಾಕಿದ್ದೀನಿ. ಹಾಕಿಬಿಟ್ಟು ಫ್ರೆಶ್ ಹಾಲಿದ್ದರೆ, ಫ್ರೆಶ್ ಡಿಕಾಕ್ಷನ್ ಮಾಡ್ಕೊಂಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಕಾಫಿ. ಫ್ರೆಶ್ ಹಾಲಿದ್ರೆ ಅಂತೂ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ. ಒಂಥರ ಇದು ನಾನು ಮಾಡಿದ್ರೆ ಒಂದೊಂದು ಸರ್ತಿ ಸುಮ್ಮನೆ ನಮಗೊಬ್ಬರಿಗೆ ಮಾಡ್ಕೋಬೇಕು ಅಂತಿದ್ರೆ ಡೈರೆಕ್ಟಾಗಿ ಲೋಟಕ್ಕೆ ಡಿಕಾಕ್ಷನ್ ಹಾಕ್ಕೊಂಡು ಹಾಲು ಹಾಕ್ಕೊಂಡ್ಬಿಟ್ಟು ಒಂಚೂರು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು. ಇದು ಸ್ವಲ್ಪ ನಮ್ಮ ಮನೇಲಿ ಎಲ್ಲರಿಗೂ ಬೇಕು ಅಂಥೇಳಿ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಂಡ್ಬಿಟ್ಟು ಇದು ಕಾಫಿನ ಬೆರೆಸ್ಕೋಬೇಕು. ಬೆರೆಸೋದು ಅಂತ ಹೇಳ್ತಾರೆ, ಕಾಫಿ ಬೆರೆಸೋದು ಅಂತ ಹೇಳ್ತಾರೆ. ಅಂದರೆ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. ಅದು ಲೋಟದಿಂದ ಪಾತ್ರೆ ಇಲ್ಲ 2 ಲೋಟದಲ್ಲಿ ಆ ಥರ ಅದರಿಂದ ಇದರಿಂದ ಅದಕ್ಕೆ ಬೆರೆಸ್ತಾ ಇದ್ದರೆ ಒಂಥರ ನೊರೆಯಾಗಿ ಬಂದು ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕಾಫಿಗೆ. ಈ ಥರ ಬೆರೆಸಿ ಕುಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಕಾಫಿಗೆ. ತುಂಬ ಚೆನ್ನಾಗಾಗುತ್ತೆ ಇದು ಕಾಫಿ. ಇದು ನೋಡಿ, ಈ ಥರ ಕಾಫಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಒಂಥರ ಮನೇಲಿ ಮಾಡ್ಕೊಳ್ಳೋ ಕಾಫಿ ಚೆನ್ನಾಗಾಗುತ್ತೆ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಏನಾದರೂ ಒಂದು ಕಮೆಂಟ್ಸ್ ನನಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.